ರಾಜ್ಯಾದ್ಯಂತ ಮಳೆ ಈಗಾಗಲೇ ಅಬ್ಬರಿಸ್ತಾ ಇದೆ. ಮೂಡಲಗಿ ಒಂದೇ ತಾಲೂಕಿನಲ್ಲಿ 6 ಸೇತುವೆ ಈಗ ಮುಳುಗಡೆ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ವಡೇರಹಟ್ಟಿ ಉದಗಟ್ಟಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಈಗ ಮುಳುಗಡೆ ಆಗಿದ್ದು, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ವಡೇರಹಟ್ಟಿ ಗ್ರಾಮ ಈಗ ಸಂಪೂರ್ಣವಾಗಿ ಜಲಾವೃತವಾಗುವಂಥ ಆತಂಕವನ್ನು ಎದುರಿಸ್ತಾ ಇದೆ. ಮಳೆಯಿಂದಾಗಿ ಸಂಪರ್ಕ ಸೇತುವೆಗಳೀಗ ಮುಳುಗಿ ಜನ ಓಡಾಟಕ್ಕೆ ಹೈರಾಣವನ್ನ ಆಗ್ತಾ ಇದ್ದಾರೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಘಟಪ್ರಭಾ ನದಿ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇದೆ. ಪ್ರಮುಖವಾಗಿ ಈಗ ಜಲಾಶಯಗಳಿಂದ ನೀರು ಹೊರಗಡೆ ಬರೋದು ಒಂದಾದರೆ, ಇದರ ಜೊತೆಗೆ ಈಗಾಗಲೇ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಕೂಡ ಮುಳುಗಡೆ ಆಗ್ತಾ ಇದೆ. ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಘಟಪ್ರಭಾ ನದಿಯಿಂದ 25,000 ಕ್ಯೂಸೆಕ್ಸ್ ನೀರು ಈಗ ಹೊರಹರಿವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಆ ಭಾಗದಲ್ಲಿ ಈಗ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇವ್ ಒಂದು ವಿಶೇಷವಾದ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಘಟಪ್ರಭಾ ನದಿ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ಮತ್ತು ಗೋಕಾಕ್ ತಾಲೂಕಿನ 8 ಸೇತುವೆಗಳು ಈಗಾಗಲೇ ಜಲಾವೃತಗೊಂಡಿರುವಂತದ್ದು. ಇದರಿಂದ 16 ಗ್ರಾಮಗಳಿಗೆ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು. ನಾನೀಗ ಮೂಡಲಗಿ ತಾಲೂಕಿನ ವಡೇರಹಟ್ಟಿ ಗ್ರಾಮದ ಹೊರವಲಯದಲ್ಲಿ ಹರಿದು ಹೋಗುವಂತಹ ಈ ಒಂದು ಘಟಪ್ರಭಾ ನದಿ ದಂಡೆ ಮೇಲೆ ಇದ್ದೇನೆ. ಇಲ್ಲಿಗ ಗಮನಿಸಬಹುದಾಗಿದೆ, ರಸ್ತೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಅದರ ಜೊತೆಗೆ ಈ ಒಂದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ಸಂಪರ್ಕ ಸೇತುವೆ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಈಗಾಗಲೇ ಮುಳುಗಡೆ ಆಗಿರುವಂತದ್ದು. ಇದರಿಂದ ವಡೇರಹಟ್ಟಿ ಮತ್ತು ಈ ಒಂದು ಉದಗಟ್ಟಿ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಸೇತುವೆ ಏನಿದೆ ಕಂಪ್ಲೀಟ್ ಆಗಿ ಜಲಾವೃತಗೊಂಡು 2 ಗ್ರಾಮದ ನಡುವಿನ ಸಂಪರ್ಕ ಕೂಡ ಈಗಾಗಲೇ ಕಡಿತಗೊಂಡಿರುವಂತದ್ದು. ಅಪಾರ ಪ್ರಮಾಣದಲ್ಲಿ ಘಟಪ್ರಭಾಗೆ ನದಿಗೆ ನೀರು ಹರಿದು ಬರ್ತಾ ಇದೆ. ಆ ನದಿಗೆ ನೀರಿನ ಜೊತೆಗೆ ಕೆಲವೊಂದಿಷ್ಟು ಮರದ ದಿನ್ನೆಗಳು ಕೂಡ ಹರಿದು ಬರ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ನದಿಯ ಮಧ್ಯಭಾಗದಲ್ಲಿ ಈ ಒಂದು ಏನು ಸೇತುವೆಗೆ ಈಗಾಗಲೇ ತಾಗಿ ನಿಂತಿರುವಂತದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನೊಂದು ಭಾಗದಲ್ಲಿ ವಾಹನಗಳು ಕೂಡ ಈಗಾಗಲೇ ಬಂದು ನಿಂತಿರುವಂತದ್ದು. ಆದರೆ ಯಾವುದಕ್ಕೂ ಕೂಡ ಇಲ್ಲಿ ಬರೋಕೆ ಅವಕಾಶ ಇಲ್ಲದ ಕಾರಣ ವಾಪಸ್ ಹೋಗುವಂತ ಸ್ಥಿತಿ ಇನ್ನೊಂದು ಕಡೆ ಇರುವಂತದ್ದು. ನಾನೀಗ ತೋರಿಸ್ತಾ ಇದ್ದೇನೆ ಎಷ್ಟರ ಮಟ್ಟಿಗೆ ವಿಶಾಲವಾಗಿ ಈ ಒಂದು ಘಟಪ್ರಭಾ ನದಿ ಹರಿತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ನದಿಯ ಒಡಲನ್ನ ಬಿಟ್ಟು ಅಕ್ಕಪಕ್ಕದಲ್ಲೂ ಕೂಡ ಹರಿದು ಸಾಕಷ್ಟು ಜಮೀನುಗಳು ಕೂಡ ಈಗಾಗಲೇ ಜಲಾವೃತ ಆಗಿರುವಂತದ್ದು. ಅದರ ಜೊತೆಗೆ ಕೂಗಳತೆ ದೂರದಲ್ಲಿ ಒಂದ್ ಕಡೆ ಊದಗಟ್ಟಿ ಗ್ರಾಮ ಕೂಡ ಇದೆ. ಆ ಒಂದು ಗ್ರಾಮಕ್ಕೂ ಕೂಡ ಇದೀಗ ನೀರು ನುಗ್ಗುವಂತಹ ಆತಂಕ ಇರುವಂತದ್ದು. ಸಾಕಷ್ಟು ಈಗಾಗಲೇ ಜಮೀನುಗಳು ಕೂಡ ಜಲಾವೃತ ಆಗಿದ್ದಾವೆ. ನಾನೀಗ ತೋರಿಸ್ತಾ ಇದ್ದೇನೆ, ಕಬ್ಬಿನ ಬೆಳೆ ಕೂಡ ಕಂಪ್ಲೀಟ್ ಆಗಿ ಮುಳುಗಿರುವಂತದ್ದು. ಒಂದ್ ಕಡೆ ಸೇತುವೆಯಿಂದ ಸುಮಾರು 200-300 ಮೀಟರ್ ದೂರದಲ್ಲಿದ್ದಂತಹ ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ಏನು ಜಲಾವೃತವಾಗಿ ಬೆಳೆಗಳಿಗೆ ನೀರು ನುಗ್ಗಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಕಷ್ಟಪಟ್ಟು ರೈತರು ಏನು ಬೆಳೀತಾ ಇದ್ರು ಆ ಬೆಳೆಗಳಿಗೂ ಕೂಡ ಇದೀಗ ಏನು ನದಿ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಬೆಳೆ ಕಳೆದುಕೊಳ್ಳುವಂತಹ ಆತಂಕ ಕೂಡ ಈ ಭಾಗದ ಜನರಿಗಿರುವಂತದ್ದು. ಇಲ್ಲೊಬ್ರು ಸ್ಥಳೀಯರಿದ್ದಾರೆ. ಸರ್, ಈಗ ನೀರು ಎಲ್ಲ ಒಳಗೆ ಬಂದ್ಬಿಟ್ಟೈತೆ? ಜಾಸ್ತಿ ಆಗೈತೆ ಸರ್. ಈಗ 3 ದಿನ ಆಯ್ತ್ರಿ ಬ್ರಿಡ್ಜ್ ಬಂದ್ ಆಗೈತೆ ಸರ್. ಹೌದನ್ರಿ? ಸರ್. ಈಗ ಯಾವ ಬೆಳೆಗಳಿಗೆ ಎಫೆಕ್ಟ್ ಆಗುತ್ತೆ? ಈಗ ಕಬ್ಬು ಅಷ್ಟ ಐತ್ರಿ, ಹೊಳದಂಡಿ ಕಬ್ಬು ಅಷ್ಟ ಐತ್ರಿ ಈಗ ಜಾಸ್ತಿ. ಈಗ ಗೊಂಜಾಳದ ಏನು ಹಾಕಂಗಿಲ್ರಿ. ಹೌದಲ್ರಿ? ಕಬ್ಬು ಅಷ್ಟ ಜಾಸ್ತಿ ನೀರು ಬಂದೈತ್ರಿ ಕಬ್ಬಿನಾಗ? ಕಬ್ಬಿನಾಗ ಬಂದೈತ್ರಿ ಕಡೆ ಎಲ್ಲಾರಿ. ಈಗ ಎಲ್ಲಿ ತಗೈತ್ರಲ್ಲ ಅಲ್ಲಿ ಜಾಸ್ತಿ ಆಗೈತ್ರಿ ನೀರ್ರಿ. ಯಾತ್ರ ಇದ್ದಲ್ಲ ಒಂದ್ ಸ್ವಲ್ಪ ಉಳ್ದೈತ್ರಿ ಅಷ್ಟ. ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಆಗ್ಬೋದು ಸರ್. ಮಳೆನ ಬಿಡುವಲ್ತ್ರ ಜಾಸ್ತಿ ಆಗುತ್ತೆ ಸರ್. ಇದರಿಂದ ಇನ್ನು ಜಾಸ್ತಿ ಆದಂದ್ರೆ ಎಫೆಕ್ಟ್ ಆಗ್ತದೆ? ಎಫೆಕ್ಟ್ ಆಗ್ತೈತೆ ಸರ್. ಕಬ್ಬೆಲ್ಲ ನಾಶ ಆಗ್ಬಿಡ್ತೈತ್ರಿ ಸರ್. ಕಬ್ಬೆಲ್ಲ ನಾಶ ಆಗ್ತೈತ್ರಿ. ಎಲ್ಲ ಮುಂದೆ ಲಾಸರ್ ರೈತರಿಗೆ ನುಕ್ಸಾನ್ ರೀ. ರೈತರಿಗೆ ಭಾಳ ಅನಾನುಕೂಲ ರೀ ಸರ್. ಈಗ ಒಂದು 5 ವರ್ಷ ನಿಮ್ಗೆ ಭಾಳ ತೊಂದರೆ ಆಗುತ್ತೆ? ಸರ್. 19ರಿಂದ ಸ್ಟಾರ್ಟ್ ಆಗೈತೆ ಸರ್. ಹೋದ ವರ್ಷ ಅಷ್ಟೇ ಇಲ್ರಿ, ಮತ್ತೆ ಈ ವರ್ಷ ಚಾಲ್ತಿನ ಆಗೈತೆ ಸರ್. ಸೊ ಇದಿಷ್ಟು ಈ ಒಂದು ಭಾಗದ ರೈತರು ಕೂಡ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಯಾಕಂದ್ರೆ ಈಗಾಗಲೇ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸಾಕಷ್ಟು ಸೇತುವೆಗಳು ಜಲಾವೃತಗೊಂಡಿದ್ದಾವೆ. ಅದರ ಜೊತೆಗೆ ಬೆಳೆಗಳು ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತಹ ಕಾರಣಕ್ಕಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, ಟಿವಿ 9 ಬೆಳಗಾವಿ. ಇದಿಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಾದ ಸಮಸ್ಯೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಧಾರಾಕಾರ ಮಳೆಗೆ ಬೆಳಗಾವಿಯಲ್ಲಿ ಈಗ ಮತ್ತೊಂದು ಮನೆ ಕುಸಿತವಾಗಿದೆ. ಕಮ್ಮಾರಗಲ್ಲಿಯ ದ್ಯಾಮಪ್ಪಗೆ ಸೇರಿದ ಮನೆ ಗೋಡೆ ಕುಸಿತವಾಗಿದೆ. ಬೆಳಗಾವಿಯಿಂದ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ. ಕಮ್ಮಾರಗಲ್ಲಿಯ ದ್ಯಾಮಪ್ಪಗೆ ಸೇರಿದ ಮನೆ ಗೋಡೆ ಈಗ ಕುಸಿತವಾಗಿದೆ. ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. ನಿರಂತರವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗ ಮಳೆಯಿಂದಾಗಿ ಈಗ ಮನೆಗಳೇ ಬಿದ್ದು ಹೋಗ್ತಾ ಇದೆ. ದ್ಯಾಮಪ್ಪ ಎಂಬುವರಿಗೆ ಸೇರಿದಂಥ ಮನೆಯಲ್ಲಿ ಒಂದು ಭಾಗ ಅಂದರೆ ಗೋಡೆ ಕುಸಿತವಾಗಿದೆ. ಭಾರಿ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಗೋಡೆ ಕುಸಿತವಾಗಿದೆ. ಸಾಮಾನ್ಯವಾಗಿ ಇದು ಮಣ್ಣಿನ ಗೋಡೆ ಕೂಡ ಇರ್ಬೋದು ಅಥವಾ ಸಿಮೆಂಟ್ ಗೋಡೆನ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಎನಿವೆ
ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಗೋಡೆ ಕೂಡ ಸಂಪೂರ್ಣವಾಗಿ ಒದ್ದೆ ಆಗಿತ್ತು. ನೀರಿನ ಅಂಶ ಹೆಚ್ಚಾಗಿದ್ದಂಥ ಕಾರಣದಿಂದ ಈಗ ಗೋಡೆ ಕುಸಿತವಾಗಿದೆ. ಅದನ್ನು ನೋಡ್ತಾ ಇದ್ರೆ ಬಹುಶಃ ಇದು ಮಣ್ಣಿನ ಗೋಡೆ ಅನಿಸುತ್ತೆ. ಹೀಗಾಗಿ ಈ ಮಳೆಯನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಈ ಒಂದು ಕಾರಣದಿಂದ ಗೋಡೆ ಅಲ್ಲೇ ಕುಸಿತು ಬಿದ್ದಿದೆ.